ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ. ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ. ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ. ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ. ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು. ತಪ್ಪದೆ ಕೇಳಿ, ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ. ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಇಂದಿನದು 98ನೇ ನುಡಿ ಸಂಚಿಕೆ. ಇಂದಿನ ನುಡಿ ಸಂಚಿಕೆಯಲ್ಲಿ ಶರಣರಾದಂತಹ ಒಡೆಹುಲ್ಲ ಬಂಕಯ್ಯನವರ ವಚನಗಳ ವಿಚಾರಗಳನ್ನು ಅರಿಯೋಣ. ಶರಣರಾದ ಹೊಡೆಹುಲ್ಲ ಬಂಕಯ್ಯನವರ 10 ವಚನಗಳನ್ನು ಡಾಕ್ಟರ್ BR ಹಿರೇಮಠರವರು ತಮ್ಮ ಸಮಗ್ರ ವಚನ ಸಂಪುಟ 9ರಲ್ಲಿ ಸಂಪಾದನೆ ಮಾಡಿ ವಚನ ವ್ಯಾಸಂಗಿಗಳಿಗೆ ನೀಡಿದ್ದಾರೆ. ಶರಣ ಹೊಡೆಹುಲ್ಲ ಬಂಕಣ್ಣನವರು ಹುಲ್ಲು ಮಾರುವ ಕಾಯಕ ಮಾಡುತ್ತಾ ಅದರಿಂದ ಬಂದಂತಹ ಹಣದಿಂದ ದಾಸೋಹ ಮಾಡುತ್ತಿದ್ದರು ಎಂದು ತಿಳಿದು ಬರುತ್ತದೆ. ಇವರು ತಮ್ಮ ವಚನಗಳಲ್ಲಿ ಬೇಸಾಯದ ಬಗ್ಗೆ ಅನೇಕ ವಿಚಾರಗಳನ್ನು ತಿಳಿಸಿದ್ದಾರೆ. ವೈಜ್ಞಾನಿಕ ಚಿಂತನೆಯನ್ನು ವಿಶೇಷವಾಗಿ ಇವರ ವಚನಗಳಲ್ಲಿ ಕಾಣಬಹುದಾಗಿದೆ. ವಿಜ್ಞಾನ ಮತ್ತು ಆಧ್ಯಾತ್ಮ ಹೇಗೆ ಒಂದಕ್ಕೊಂದು ಮೇಳೈಸಿದೆ ಎನ್ನುವುದನ್ನು ಇವರು ಅತ್ಯಂತ ಸರಳವಾಗಿ ತಿಳಿಸಿದ್ದಾರೆ. ಇವರ ವಚನಗಳು ಉಪಮೆ ಉಪಮಾನಗಳಿಂದ ಕೂಡಿ ಕಾವ್ಯಾತ್ಮಕವಾಗಿರುತ್ತವೆ. ಪ್ರಕೃತಿಯಲ್ಲಿ ಹೇಗೆ ಬದಲಾವಣೆಯು ಸದಾ ನಡೆಯುತ್ತಿರುತ್ತದೋ ಅದೇ ರೀತಿ ಮನುಷ್ಯ ಮತ್ತು ಮನುಷ್ಯನ ಜೀವನದಲ್ಲಿಯೂ ಪರಿವರ್ತನೆ ಸಹಜವಾಗಿ ಹಾಗೇ ಆಗುತ್ತದೆ ಎನ್ನುವುದು ಇವರ ಅಭಿಪ್ರಾಯವಾಗಿದೆ. ಹಾಗಾಗಿ ಅದಕ್ಕಾಗಿ ನಾವು ಹೆದರುವ ಅವಶ್ಯಕವಿಲ್ಲ, ಅದನ್ನು ಸರಿಯಾಗಿ ಅರಿತು ಅದರೊಡನೆ ಸಾಗಬೇಕು ಎನ್ನುವುದು ಇವರ ವಿಷಯಗಳು ವಚನಗಳಲ್ಲಿ ಗರ್ಭೀಕರಿಸಿಕೊಂಡಿವೆ. ಬೇರೆ ಶರಣರಿಗೆ ಹೋಲಿಸಿದಲ್ಲಿ ಇವರ ಕೆಲವು ವಚನಗಳು ವೈಜ್ಞಾನಿಕ ತಳಹದಿಯ ಮೇಲೆ ಬರೆದಿರುವುದನ್ನು ನಾವು ಕಾಣುತ್ತೇವೆ. ಇವರಿಗೆ ವಿಜ್ಞಾನದ ಬಗ್ಗೆ ಎಷ್ಟು ಆಸಕ್ತಿ ಎನ್ನುವುದು ಈ ವಚನಗಳನ್ನು ನಾವು ತಿಳಿದಾಗ ಅರಿವಿಗೆ ಬರುತ್ತದೆ. ಮನುಷ್ಯ ವಿಜ್ಞಾನ ಮತ್ತು ಆಧ್ಯಾತ್ಮ ಎರಡನ್ನು ಸರಿಯಾಗಿ ಅರಿತು ಅದರೊಡನೆ ಸರಿಯಾದ ಮಾರ್ಗದಲ್ಲಿ ಸಾಗಿದಲ್ಲಿ ವಿಜ್ಞಾನದಿಂದ ಆಗುವಂತಹ ದುಷ್ಪರಿಣಾಮಗಳನ್ನು ತಡೆಯಬಹುದು ಎನ್ನುವುದು ಒಡೆಹುಲ್ಲ ಬಂಕಣ್ಣನವರ ವಿಚಾರವಾಗಿದೆ. ಇಂದು ವಿಜ್ಞಾನಿಗಳು ಮನುಷ್ಯನಿಗೆ ಅನುಕೂಲವೋ ಅಥವಾ ಅನಾನುಕೂಲವೋ ಅದನ್ನು ಗಮನಕ್ಕೆ ತೆಗೆದುಕೊಳ್ಳದೆ ಹೊಸತನ್ನು ಕಂಡುಹಿಡಿದೆ ಎನ್ನುವ ಹೆಮ್ಮೆಯಿಂದ ಅದನ್ನು ಪ್ರಪಂಚಕ್ಕೆ ಪರಿಚಯಿಸುತ್ತಿದ್ದಾನೆ. ಅದನ್ನು ಪ್ರಪಂಚ ತನಗೆ ಬೇಕಾದ ಹಾಗೆ ತನ್ನ ಅನುಕೂಲಕ್ಕೆ ತಕ್ಕ ಹಾಗೆ ಬಳಸಿಕೊಳ್ಳುತ್ತಿರುವುದನ್ನು ನಾವು ಕಾಣುತ್ತಿದ್ದೇವೆ. ಉದಾಹರಣೆಗೆ, ರಕ್ಷಣೆಗೆ ಬೇಕಾದ ಮದ್ದುಗುಂಡುಗಳನ್ನು ವಿಧ್ವಂಸಕ ಕೃತ್ಯಗಳಿಗೆ ಬಳಸಲಾಗುತ್ತಿದೆ. ಔಷಧಕ್ಕಾಗಿ ಬಳಸಬೇಕಾಗಿದ್ದಂತಹ ವಸ್ತುಗಳನ್ನು ಮನುಷ್ಯ ತನ್ನ ಮಾದಕತೆಗೆ ಬಳಸುತ್ತಿದ್ದಾನೆ. ಜನರು ಸಮಾಜದ ಒಳಿತಿಗಾಗಿ ಬಳಸಬೇಕಾಗಿದ್ದ ವಿದ್ಯಾ ಬುದ್ಧಿ ಕುಶಲತೆಯನ್ನು ಸಮಾಜವನ್ನು ಹಾಳು ಮಾಡುವುದಕ್ಕೆ ಬಳಸುತ್ತಿದ್ದಾರೆ. ಹೀಗೆ ವೈಜ್ಞಾನಿಕತೆ ಬೆಳೆದಂತೆಲ್ಲ ಮನುಷ್ಯ ಉನ್ನತಿಯೆಡೆಗೆ ಸಾಗಬೇಕಾಗಿತ್ತು. ಆದರೆ ಹಾಗಾಗಿಲ್ಲ. ಬೌದ್ಧಿಕವಾಗಿ ಮಾನಸಿಕವಾಗಿ ಮನುಷ್ಯ ಕುಸಿಯುತ್ತಿದ್ದಾನೆ, ತನ್ನತನವನ್ನು ಕಳೆದುಕೊಳ್ಳುತ್ತಿದ್ದಾನೆ. ಜೀವನೋಲ್ಲಾಸ ಹೆಚ್ಚಾಗುವುದರ ಬದಲು ಕಡಿಮೆಯಾಗುತ್ತಿದೆ. ಆಧ್ಯಾತ್ಮದ ನೆಲೆಗಟ್ಟಿನಲ್ಲಿ ಉದಯಿಸಿದ ಪ್ರೀತಿ, ಪ್ರೇಮ, ದಯೆ, ಕನಿಕರ, ಮಾನವೀಯತೆ ಇಂದು ಕಾಣದಾಗುತ್ತಿದೆ. ಅಂದಿನ 12ನೇ ಶತಮಾನದಲ್ಲಿಯೇ ಹೊಡೆಹುಲ್ಲ ಬಂಕಣ್ಣನವರು ವಿಜ್ಞಾನ ಕೇವಲ ತಾನೊಂದೇ ತನ್ನ ಮಾರ್ಗದಲ್ಲಿ ಸಾಗಿದರೆ ಸಾಲದು, ಅದು
ಆಧ್ಯಾತ್ಮಿಕ ಮಾರ್ಗದ ಜೊತೆಗೆ ಸಾಗಬೇಕು ಎನ್ನುವ ವಿಚಾರವನ್ನು ತಿಳಿಸಿದ್ದಾರೆ. ಆಗ ಮಾತ್ರ ವಿಜ್ಞಾನದಿಂದ ಮಾನವನಿಗೆ ಅನುಕೂಲವಾಗುತ್ತದೆ ಎಂದು ತಿಳಿಸುವ ಪ್ರಯತ್ನವನ್ನು ತಮ್ಮ ವಚನಗಳಲ್ಲಿ ಮಾಡಿದ್ದಾರೆ. ನಿಜವಾಗಲೂ ಇದು ಅಚ್ಚರಿಯಾದಂತಹ ವಿಷಯ ಎನ್ನಲೇಬಹುದು. ಅಂದಿನ ಮಾತು ಇಂದು ಕೂಡ ಸತ್ಯವಾಗಿದೆ. ಇಂತಹ ಶರಣ ಒಡೆಹುಲ್ಲ ಬಂಕಣ್ಣನವರ ಕೆಲವು ವಚನಗಳ ವಿಚಾರಗಳನ್ನು ಅರಿಯಲು ಪ್ರಯತ್ನ ಮಾಡೋಣ. ಮೊದಲ ವಚನ ಹೀಗಿದೆ: ನೆಲ್ಲು ನೆಲದಲ್ಲಿಯೇ ಅಳಿದು ಹುಲ್ಲಿನ ಒಡಲಲ್ಲಿಯೇ ಜನಿಸಿ ಹಾ ಹುಲ್ಲ ತನ್ನನ್ನೊಳಗಿರಿಸಿದ ಭೇದವನೋಡ ತನ್ನೊಡಲಳಿದಲ್ಲಿ ನೆಲ್ಲೂ ಅಲ್ಲ ಹುಲ್ಲೂ ಅಲ್ಲ ಹಾ ಒಡೆಯಲ್ಲಿ ಅಡಗಿತ್ತೆಂದರಿಯೇ ಕುಂಬೇಶ್ವರ ಲಿಂಗದಲ್ಲಿ ಜಗನ್ನಾಥನನ್ ಅರಿಯಲಾಗಿ ಜಗನ್ನಾಥನನ್ ಅರಿಯಲಾಗಿ. ಹುಲ್ಲನ್ನು ಕೊಯ್ದು ಮಾರುವ ಕಾಯಕದ ಹೊಡೆಹುಲ್ಲ ಬಂಕಣ್ಣನವರು ಈ ವಚನದ ಮೂಲಕ ವೈಜ್ಞಾನಿಕತೆ ಮತ್ತು ಆನುಭಾವಿಕತೆಯ ಸತ್ಯದ ದರ್ಶನವನ್ನು ಮಾಡಿಸಿಕೊಟ್ಟಿದ್ದಾರೆ ಎಂದರೆ ಅಚ್ಚರಿಯಾಗದು. ಈ ವಚನದ ಮೂಲಕ ಜೀವ ವಿಕಾಸದಲ್ಲಿ ವಂಶವಾಹಿಗಳ ಅಂದರೆ ಜೀನ್ಸ್ಗಳ ಪ್ರಭಾವ ಎಷ್ಟಿರುತ್ತದೆ ಎನ್ನುವುದನ್ನು ಬಹಳ ಚೆನ್ನಾಗಿ ತಿಳಿಸಿದ್ದಾರೆ. ಅವರು ಹೇಳುತ್ತಾರೆ, ಭೂಮಿಗೆ ಬಿದ್ದಂತಹ ಭತ್ತ ಮೊಳಕೆಯೊಡೆಯುವಾಗ ತನ್ನ ಮೂಲ ಗುಣವನ್ನು ಅಳಿದು ಮೇಲೆ ಬೆಳೆಯುವಾಗ ಹುಲ್ಲಿನ ರೂಪದಲ್ಲಿ ವಿಕಾಸ ಹೊಂದುತ್ತದೆ ಎನ್ನುತ್ತಾರೆ. ಆನಂತರ ಆ ಹುಲ್ಲಿನ ಒಡಲಲ್ಲಿ ಮೂಲ ರೂಪ ಕಾಣಿಸಿಕೊಳ್ಳುತ್ತದೆ. ಹೀಗೆ ಕಾಣಿಸಿಕೊಳ್ಳುವಾಗ ಆ ಹುಲ್ಲು ನಾಶಗೊಳ್ಳುತ್ತದೆ ಎನ್ನುತ್ತಾರೆ. ಹೀಗೆ ಭೂಮಿಗೆ ಬಿದ್ದಂತಹ ಭತ್ತ ತಾನು ನಾಶಗೊಂಡು ಹುಲ್ಲಿನ ರೂಪವಾಗುತ್ತದೆ. ಮತ್ತೆ ಆ ಹುಲ್ಲು ಕೂಡ ನಾಶಗೊಂಡು ತನ್ನೊಡಲಲ್ಲಿ ಮೂಲ ರೂಪವನ್ನು ತೋರಿಸುತ್ತದೆ. ಎಂತಹ ವೈಚಾರಿಕತೆ, ವೈಜ್ಞಾನಿಕತೆ! ಇದನ್ನೇ ಅವರು ವಚನದಲ್ಲಿ ತನ್ನೊಡಲ ಅಳಿದಲ್ಲಿ ನೆಲ್ಲು ಅಲ್ಲ ಹುಲ್ಲು ಅಲ್ಲ ಎಂದಿದ್ದಾರೆ. ಹೀಗೆ ನೆಲ್ಲು ಮತ್ತು ಹುಲ್ಲು ತಾನಾಶಗೊಂಡಿದ್ದರು ಆ ನಾಶದ ಒಡಲಲ್ಲಿಯೇ ಸೃಷ್ಟಿ ಮತ್ತು ಬೆಳವಣಿಗೆಯ ಕ್ರಿಯೆ ನಡೆಯುವ ಈ ಜೀವ ವಿಕಾಸದ ಪಯಣವನ್ನು ಅವರು ಆ ಹುಲ್ಲು ತನ್ನೊಳಗಿರಿಸಿದ ಭೇದವನೋಡ ಎಂದು ಉದ್ಗರಿಸಿದ್ದಾರೆ. ನಾವು ಬಂಕಣ್ಣನವರ ವಚನದಲ್ಲಿ ಈ ಉದ್ಗಾರತೆಯನ್ನು ಕಾಣಬಹುದಾಗಿದೆ. ಕೊನೆಗೆ ಅವರು ಹೇಳುತ್ತಾರೆ, ಪ್ರತಿಯೊಂದು ಕೂಡ ಜೀವ ವಿಕಾಸದ ನಿಯಮದಲ್ಲೇ ಉಂಟಾಗುತ್ತದೆ ಎನ್ನುತ್ತಾರೆ. ಹೀಗೆ ಹೇಳುವ ಮೂಲಕ ಇಡೀ ಸೃಷ್ಟಿಯೇ ಜೀವ ವಿಕಾಸದ ನಿಯಮಕ್ಕೆ ಒಳಪಟ್ಟಿರುತ್ತದೆ ಎನ್ನುತ್ತಾರೆ. ಅನುಭವದ ಸಾಧನೆಯಲ್ಲಿಯೂ ಕೂಡ ಹೀಗೇ ನಡೆಯುತ್ತದೆ. ಇದು ಬಂಕಣ್ಣನವರ ವಚನಗಳ ಅಭಿಲಾಷೆಯೂ ಕೂಡ ಆಗಿದೆ. ಅವರು ಹೇಳುತ್ತಾರೆ, ಸಾಧನೆಯ ಹಾದಿಯಲ್ಲಿ ಸಾಗಬೇಕಾದರೆ ಮೂಲ ಗುಣ ಸ್ವಭಾವಗಳಾದಂತಹ ದ್ವೇಷ, ಅಸೂಯೆ, ಕೋಪ, ಅಹಂಕಾರ ಹೀಗೆ ಇಂತಹವುಗಳನ್ನು ಕಳೆದುಕೊಳ್ಳಬೇಕು ಎನ್ನುತ್ತಾರೆ. ಆಗ ಮಾತ್ರ ಪ್ರೀತಿ, ಪ್ರೇಮ, ದಯೆ, ಕನಿಕರ, ಮಾನವೀಯತೆ ಹೀಗೆ ಹೊಸದಾದ ಗುಣ ಸ್ವಭಾವಗಳು ಹುಟ್ಟಲು ಸಾಧ್ಯ. ಇದುವೇ ಜೀವ ವಿಕಾಸದ ನಿಯಮ ಎನ್ನುತ್ತಾರೆ. ಹೀಗೆ ವಿಕಾಸವಾದಂತೆಲ್ಲ ವ್ಯಕ್ತಿ ಉನ್ನತ ಸ್ಥಿತಿಯ ಪರಿವರ್ತನೆಗೆ ಸಾಗಬಹುದು. ಹೀಗೆ ಅಂತಿಮ ಘಟ್ಟಕ್ಕೆ ಸಾಗಿದಾಗ ಸಿಗುವ ಆನಂದವೇ ಇಡೀ ಪ್ರಕ್ರಿಯೆಯ ಮೂಲ ಫಲ ಎನ್ನುತ್ತಾರೆ. ಇದನ್ನೇ ಹೊಡೆಹುಲ್ಲ ಬಂಕಣ್ಣನವರು ಆ ಹೊಡೆಯಲ್ಲಿ ಅಡಗಿತ್ತೆಂದರಿಯೇ ಎಂದು ಹೇಳುವ ಮೂಲಕ ಪರಿವರ್ತನೆಯ ಹಾದಿಯಲ್ಲಿ ಸಾಗಿದಾಗ ಹೊಸತು ಅದರೊಳಗೆ ತನಗೆ ತಾನೇ ಅಡಕಗೊಂಡಿದೆ. ಇದು ವ್ಯಕ್ತಿ ಮೊದಲಿಗೆ ಅರಿಯಲಾರ. ಯಾವಾಗ ತನ್ನನ್ನು ತಾನು ಕಳೆದುಕೊಳ್ಳುತ್ತಾನೋ ಆಗ ಹೊಸತನ್ನು ಕಾಣುವವನಿಗೂ ಕೂಡ ಅಚ್ಚರಿ ಮೂಡಿಸುವಂತೆ ಕಾಣಬಹುದು ಎನ್ನುತ್ತಾರೆ. ಹೌದು, ಭಾಳಷ್ಟು ಮಂದಿ ತಮ್ಮ ಶ್ರಮದಿಂದ ಅವರಿಗೆ ಆಶ್ಚರ್ಯವಾಗುವ ಹಾಗೆ ಮಾನಸಿಕವಾಗಿ, ಬೌದ್ಧಿಕವಾಗಿ, ಸಾಮಾಜಿಕವಾಗಿ ಉನ್ನತ ಮಟ್ಟಕ್ಕೆ ಏರಿ ಸರ್ವರ ಬಾಳಿಗೆ ಬೆಳಕಾದದ್ದನ್ನು ನಾವು ಕಾಣಬಹುದಾಗಿದೆ. ಇದು ಸತ್ಯ. ಎಲ್ಲರೊಳಗೂ ಕೂಡ ಬೆಳಕು ಅಡಕಗೊಂಡಿದೆ. ಅದನ್ನು ಹೊರಗೆ ಪ್ರಕಟಪಡಿಸಲು ಪ್ರಯತ್ನ ಪಡಬೇಕು ಎನ್ನುತ್ತಾರೆ. ಹೀಗೆ ಹೊಡೆಹುಲ್ಲ ಬಂಕಣ್ಣನವರು ಕೇವಲ ಭತ್ತದ ಬೆಳೆಯ ಮೂಲಕವೇ ಸೃಷ್ಟಿ ಚೈತನ್ಯದ ನಿಯಮವನ್ನೇ ತೋರಿಸಿಬಿಟ್ಟಿದ್ದಾರೆ. ಅದರಂತೆ ನಾವು ಕೂಡ ಪರಿವರ್ತನೆಯ ಮಾರ್ಗದಲ್ಲಿ ಸಾಗಿ ಫಲವನ್ನು ಗಳಿಸಬೇಕು ಎನ್ನುತ್ತಾರೆ.
ಮತ್ತೊಂದು ವಚನದ ವಿಚಾರದ ಕಡೆಗೆ ಹೋಗೋಣ. ವಚನ ಹೀಗಿದೆ: ಕಾಷ್ಟವ ಅಗ್ನಿಯೊಳಗಿಡಲಿಕ್ಕಾಗಿ ಆ ಕಾಷ್ಟದೊಳಗಿದ್ದಗ್ನಿ ನಾನಿದ್ದೇನೆ, ನೀ ಬೇಡ ಎಂದಿತ್ತೆ. ತಾನಡಗಿ ಇದಿರಿಟ್ಟ ಅಗ್ನಿಗೆ ಒಡಲಾಯಿತು, ಇಂತು ಇದ್ದ ಇದಿರಿಂಗೆ ಒಡಲೆಡಗೊಡದೆ ಅಗಮ್ಯಂಗೆ ಪಡಿಪುಚ್ಚವಿಲ್ಲ. ಕುಂಬೇಶ್ವರ ಲಿಂಗದಲ್ಲಿದ್ದ ಜಗನ್ನಾಥನ್ ಅರಿದವಂಗೆ, ಜಗನ್ನಾಥನ್ ಅರಿದವಂಗೆ. ಸುಂದರವಾದಂತಹ ವಚನ. ಇಲ್ಲಿ ಬಂಕಣ್ಣನವರು ತಮ್ಮ ಉಪಮೆ ಉಪಮಾನಗಳ ಮೂಲಕ ಮೇಲಿನ ವಚನದ ವಿಚಾರವನ್ನೇ ಮತ್ತಷ್ಟು ಸರಳೀಕರಿಸಿದ್ದಾರೆ. ಅವರು ಹೇಳುತ್ತಾರೆ, ಕಟ್ಟಿಗೆಯನ್ನು ಬೆಂಕಿಯೊಳಗಿಟ್ಟರೆ ಆ ಅಗ್ನಿಯು ನನಗೆ ನಿನ್ನ ಅವಶ್ಯಕತೆ ಇಲ್ಲ, ನೀನು ಬೇಡ ಎನ್ನುತ್ತದೆಯೇ ಎಂದು ಪ್ರಶ್ನೆ ಮಾಡುತ್ತಾರೆ. ಹೀಗೆ ಕೇಳುವ ಮೂಲಕ ಅವರು ಹೇಳುತ್ತಾರೆ, ಅಗ್ನಿ ತಾನೊಂದೇ ಉರಿಯಲಾಗದು, ಅದಕ್ಕೆ ಉರುವಲು ಬೇಕೇ ಬೇಕು ಎನ್ನುತ್ತಾರೆ. ಆಗ ಮಾತ್ರ ಅಗ್ನಿ ಕಾಣಿಸಿಕೊಳ್ಳಲು ಸಾಧ್ಯ. ಇದು ಎಲ್ಲರಿಗೂ ತಿಳಿದಂತಹ ವಿಚಾರ. ಇಲ್ಲಿ ಹೊಡೆಯುಲ್ಲ ಬಂಕಣ್ಣನವರು ಇದೇ ರೀತಿ ಮನುಷ್ಯ ಜ್ಞಾನಾಗ್ನಿಗೆ ತನ್ನನ್ನು ತಾನು ಸಮರ್ಪಿಸಿಕೊಳ್ಳಬೇಕು. ಆಗ ಮಾತ್ರ ಜ್ಞಾನದ ಬೆಳಕು ಕಾಣಿಸಿಕೊಳ್ಳಲು ಸಾಧ್ಯ, ಇಲ್ಲವಾದರೆ ಅದು ಹೇಗೆ ಸಾಧ್ಯ ಎನ್ನುತ್ತಾರೆ. ಹಾಗಾಗಿ ಬಂಕಣ್ಣನವರು ಹೇಳುತ್ತಾರೆ, ತನ್ನ ದೇಹ ಮನ ಭಾವವನ್ನೇ ಅರ್ಪಿಸಿದವನಿಗೆ ಭಗವಂತನ ಬೆಳಕು ಕಾಣುವುದಾದರೂ ಹೇಗೆ? ಮೊದಲು ಅರ್ಪಿಸುವುದನ್ನು ಕಲಿಯಬೇಕು ಎನ್ನುತ್ತಾರೆ. ಇದು ಸಾಧ್ಯವಿಲ್ಲ ಎನ್ನುತ್ತಾರೆ, ಕಾಣಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ. ಯಾವ ವ್ಯಕ್ತಿ ತನುಮನ ಭಾವವನ್ನು ಭಗವಂತನಿಗೆ ಅರ್ಪಿಸುತ್ತಾನೋ ಅಂಥವನು ಮಾತ್ರ ಬೆಳಕನ್ನು ಕಾಣಲು ಸಾಧ್ಯ ಎನ್ನುತ್ತಾರೆ. ಹೀಗೆ ಕಟ್ಟಿಗೆ ಅಗ್ನಿಯ ಸಂಬಂಧದಂತೆ ದೇಹ ಮತ್ತು ಜ್ಞಾನದ ಸಂಬಂಧವಿದೆ ಎನ್ನುತ್ತಾರೆ. ಆ ಸಂಬಂಧವನ್ನು ಉಂಟು ಮಾಡದೆ ಪರಿವರ್ತನೆ ಸಾಧ್ಯವಾಗದು, ಇದು ಸೃಷ್ಟಿಯ ನಿಯಮ ಎನ್ನುತ್ತಾರೆ. ಎಷ್ಟು ಸುಂದರವಾಗಿ ಸರಳವಾಗಿ ಸೃಷ್ಟಿಯ ನಿಯಮ ತಿಳಿಸಿದ್ದಾರೆ. ಕಟ್ಟಿಗೆ ಮತ್ತು ಅಗ್ನಿ, ಅಗ್ನಿ ಇದ್ದಲ್ಲಿ ಕಟ್ಟಿಗೆ ಉರಿಯಬಲ್ಲದು, ಕಟ್ಟಿಗೆ ಉರಿಯಬೇಕಾದರೆ ಅಗ್ನಿ ಬೇಕು, ಇದು ಸೃಷ್ಟಿಯ ನಿಯಮ. ಕಟ್ಟಿಗೆ ಇಲ್ಲದೆ ಅಗ್ನಿ ಕಾಣದು, ಅಗ್ನಿ ಇಲ್ಲದೆ ಕಟ್ಟಿಗೆ ಉರಿಯದು. ಎಷ್ಟು ಚೆನ್ನಾಗಿದೆ. ಅದೇ ರೀತಿ ದೇಹ ಮತ್ತು ಜ್ಞಾನದ ಸಂಬಂಧವಿರಬೇಕು ಎನ್ನುತ್ತಾರೆ. ಹೀಗೆ ಹೇಳುವ ಮೂಲಕ ಹೇಗೆ ಪ್ರಕೃತಿಯಲ್ಲಿರುವಂತಹ ಗಿಡ ಮರಗಳು ತಮ್ಮನ್ನು ತಾವು, ಸೃಷ್ಟಿಯಲ್ಲಿರುವಂತಹ ಗಾಳಿ ಬೆಳಕು ಮಳೆ ದುಂಬಿ ಹೀಗೆ ಎಲ್ಲವಕ್ಕೂ ತೆರೆದು ನಿಂತು ಅವುಗಳಿಂದ ಉಂಟಾಗುವಂತಹ ಪರಿವರ್ತನೆಗೆ ತನ್ನನ್ನು ತಾನು ಒಡ್ಡಿಕೊಂಡು ಫಲದೆಡೆಗೆ ಪರಿಣಾಮದೆಡೆಗೆ ಸಾಗುತ್ತದೆಯೋ ಹಾಗೆಯೇ ವ್ಯಕ್ತಿಯೂ ಕೂಡ ಶಾರೀರಿಕವಾಗಿ ಮಾನಸಿಕವಾಗಿ ಬೌದ್ಧಿಕವಾಗಿ ವಿಕಾಸ ಹೊಂದಬೇಕಾದಲ್ಲಿ ತನ್ನನ್ನು ತಾನು ಸದಾ ತೆರೆದಿಡಬೇಕು. ಆಗ ಮಾತ್ರ ಅವನಲ್ಲಿ ವಿಕಾಸ ಸಾಧ್ಯ ಎನ್ನುತ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಯಾವುದಕ್ಕೆ ತೆರೆದಿಡಬೇಕು? ಆಧ್ಯಾತ್ಮದ ಬೆಳಕಿನ ಕಡೆಗೆ ತೆರೆದಿಡಬೇಕು ಎನ್ನುತ್ತಾರೆ. ಆಗ ಮಾತ್ರ ಅವನು ವಿಕಾಸ ಹೊಂದಲು ಸಾಧ್ಯ ಎನ್ನುವುದು ಬಂಕಣ್ಣನವರ ವಿಚಾರವಾಗಿದೆ. ಹೀಗೆ ಬಂಕಣ್ಣನವರು ಅತ್ಯುತ್ತಮವಾದ ವಿಚಾರವನ್ನು ಸಮಾಜಕ್ಕೆ ನೀಡಿರುವುದನ್ನು ಕಾಣಬಹುದಾಗಿದೆ. ಪ್ರಸ್ತುತ ಸಮಾಜದಲ್ಲಿರುವವ ಹಲವರು ಪ್ರಕೃತಿಯ ನಿಯಮಕ್ಕೆ ವಿರುದ್ಧವಾಗಿ ನಡೆಯುತ್ತಿರುವುದನ್ನು ನಾವು ಕಾಣಬಹುದಾಗಿದೆ. ಶುದ್ಧವಾಗಿರಿಸಬೇಕಾಗಿದ್ದಂತಹ ಭೂಮಿ ಗಾಳಿ ನೀರು ಇವುಗಳನ್ನು ಅಶುದ್ಧವಾಗಿಸುತ್ತಿದ್ದಾರೆ. ಶಾಂತವಾಗಿರಬೇಕಾದಂತಹ ಮನಸ್ಸನ್ನು ಅಶಾಂತಿ ಉದ್ವೇಗಕ್ಕೆ ನೂಕುತ್ತಿದ್ದಾರೆ. ಹೀಗೆ ಮನುಷ್ಯ ಅಸಹಜವಾದಂತಹ ರೀತಿಯಲ್ಲಿ ಬದುಕು ನಡೆಸುತ್ತಿದ್ದಾನೆ. ಇದರಿಂದ ಅವನ ಬದುಕಿನ ಬಂಡಿ ಹೆಚ್ಚು ಕಾಲ ಮುಂದಡಿ ಇಡದೆ ಕೆಳಗೆ ಬೀಳುತ್ತಿದೆ, ಉರುಳಿ ಬೀಳುತ್ತಿದೆ ಎನ್ನುತ್ತಾರೆ. ಇದನ್ನು ಅರಿಯಬೇಕು ಎನ್ನುವುದೇ ಬಂಕಣ್ಣನವರ ಕಾಳಜಿಯಾಗಿದೆ. ಮತ್ತೊಂದು ವಚನದ ವಿಚಾರದ ಕಡೆಗೆ ಹೋಗೋಣ. ವಚನ ಹೀಗಿದೆ: ಮಾತಿನ ಮಾತಿನ ಗೀತಾಂತದಲ್ಲಿ ಜಾಣನಾಗಿರಬಹುದು, ಸ್ತೋತ್ರಿಸುವ ಪರಿಣಿತಿಯಲ್ಲಿ ಜಾಣನಾಗಿರಬಹುದು, ಅಂತರಂಗ ಬಹಿರಂಗವಂತನಾಗಿರಬಹುದು, ಕಾಂತೆಯರ ರತಿ ಗುಣವರ್ಜಿತನಾಗಿರಬಹುದು, ಕ್ಷೇತ್ರವಾಸಿಗಳಾಗಿರಬಹುದು, ತಾನು ನಿಗ್ರಹ ಮಾಡಿರಬಹುದು, ವೈವಾಸದ ಕೊಂಬೆ ಕಿಂಚಿತ್ತಾಗಿ ಒದೆಯಬಹುದು, ಹಿಡಿದು ಮುಚ್ಚಿ ಪೂರೈಸದಿದ್ದಡೆ
ಎನ್ನೊಡೆಯ ಕುಂಭೇಶ್ವರನ ಶರಣರ ನಚ್ಚಿನ ಮಚ್ಚಿನ ಇಚ್ಛವಾಸ ವೃತ್ತಿಯಾದ ಕುಂಭಾರ ಗುಂಡಯ್ಯನಲ್ಲಿ ಲದ್ಗುಗವು ಲದ್ಗುಗವು. ಇಲ್ಲಿ ಬಂಕಣ್ಣನವರು ಅದೇನೇ ಸಾಧನೆ ಮಾಡಿದ್ದೇನೆ ಎಂದು ಹೇಳಬಹುದು. ಆದರೆ ಆ ಸಾಧನೆಯಂತೆ ಇರುವ ಗುಣ ನಮ್ಮೊಳಗೆ ಕಾಣದಿದ್ದರೆ ಅದರಿಂದ ಏನು ಫಲ ಏನು ಫಲ ಎಂದು ಬಿಡುತ್ತಾರೆ. ವಚನದಲ್ಲಿ ಹೀಗೆ ಹೇಳುತ್ತಾರೆ, ಗೀತೆಯನ್ನು ಬಹಳ ಸುಂದರವಾಗಿ, ಅರ್ಥಗರ್ಭಿತವಾಗಿ, ಸರಳವಾಗಿ, ಎಲ್ಲರಿಗೂ ಅರ್ಥವಾಗುವ ಹಾಗೆ ಹೇಳುವ ಜಾಣನಾಗಿರಬಹುದು. ಆದರೆ ಜಾಣನಂತೆ ತಾನಿರುವನೇ ಎನ್ನುವುದು ಬಹಳ ಮುಖ್ಯ ಎನ್ನುತ್ತಾರೆ. ಹಾಗಿರಬೇಕು. ಬರೀ ಹೇಳಿದರೆ ಸಾಲದು, ಎಲ್ಲರಿಗೂ ತಿಳಿಸಿದರೆ ಸಾಲದು, ತಿಳಿಸಿದಂತೆ ತಾನಿರಬೇಕು ಎನ್ನುತ್ತಾರೆ. ಹಾಗೆಯೇ ದೇವರನ್ನು ಸ್ತುತಿಸುವ ಗೀತೆಗಳ ಶ್ಲೋಕಗಳನ್ನು ಹೇಳುವಲ್ಲಿ ಅತ್ಯಂತ ಗಮನಾರ್ಹವಾದಂತಹ ಸಾಧನೆ ಮಾಡಿರಬಹುದು, ಚಾಣಾಕ್ಷನಾಗಿರಬಹುದು. ಆದರೆ ಆ ಸ್ತೋತ್ರದಿಂದ ಮನಸ್ಸಿಗೆ ಸಿಗುವಂತಹ ಆನಂದ, ಶಾಂತಿ, ನೆಮ್ಮದಿ, ಏಕಾಗ್ರತೆ, ತೃಪ್ತಿ ಹೀಗೆ ಇವು ಸಿಗದಿದ್ದಲ್ಲಿ ಸ್ತೋತ್ರ ಪಠಣದಲ್ಲಿ ಜಾಣನಾಗಿದ್ದರೆ ಅದು ಏನು ಪ್ರಯೋಜನ ಎಂದು ಬಿಡುತ್ತಾರೆ. ಮುಂದೆ ಹೇಳುತ್ತಾರೆ, ಅಂತರಂಗ ಮತ್ತು ಬಹಿರಂಗದ ಬಗ್ಗೆ ತಿಳಿದು ಎರಡೂ ವಿರುದ್ಧ ದಿಕ್ಕಿನಲ್ಲಿ ಸಾಗಿದರೆ ಅದರಿಂದೇನು ಫಲ ಎಂದು ಬಿಡುತ್ತಾರೆ. ಅಂತರಂಗದಲ್ಲಿನ ಚಿದ್ವಸ್ತು ಬಹಿರಂಗದಲ್ಲಿ ಕಾಣಿಸಿಕೊಳ್ಳಬೇಕು. ಅದುವೇ ಅಂತರಂಗ ಬಹಿರಂಗದ ಸಮಾಗಮ, ಮಿಲನತ್ವ ಎನ್ನುತ್ತಾರೆ. ಇನ್ನು ಮುಂದೆ ಹೋಗಿ ಹೇಳುತ್ತಾರೆ, ಕಾಂತೆಯರ ಸಂಘದಲ್ಲಿ ಇಲ್ಲದಿರಬಹುದು, ಆದರೆ ಮನದಲ್ಲಿ ಸುಪ್ತವಾಗಿರುವಂತಹ ಆಸೆ, ಕಾಮನೆ, ಅಭೀಪ್ಸೆಗಳು ಇದ್ದಲ್ಲಿ ಅದು ಮನಸ್ಸಿನ ಕಲುಷಿತವಲ್ಲವೇ ಎಂದು ಬಿಡುತ್ತಾರೆ. ಸದಾ ಭಗವಂತನ ಕೂಡ ಇರಬಹುದು, ಆದರೆ ಭಗವಂತನ ಗುಣಗಳು ಮನಭಾವ ಚಿತ್ತದಲ್ಲಿ ನೆಲೆಗೊಳ್ಳದಿದ್ದರೆ ಅದರಿಂದಾಗುವಂತಹ ಕಿಂಚಿತ್ ಲಾಭವಾದರೂ ಏನು ಎಂದು ಬಿಡುತ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಇನ್ನು ಹಸಿವು, ತೃಷೆ, ಬಯಕೆ, ನಿದ್ರೆ, ಮೈಥುನ ಹೀಗೆ ದೇಹ ಬಯಸುವುದನ್ನೆಲ್ಲ ನಿಗ್ರಹಿಸಿರಬಹುದು, ಆದರೆ ತನ್ನ ಇರುವಿಕೆಯ ಅರಿವನ್ನೇ ನಿಗ್ರಹಿಸಿದರೆ ಅದು ಹೇಗೆ ಎಂದು ಬಿಡುತ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಇನ್ನು ಮುಂದೆ ಹೋಗಿ ಹೇಳುತ್ತಾರೆ, ಹೀಗೆ ನಮ್ಮ ಮುಂದೆ ಕಾಣುವ ಕಾಣದಿರುವ ಅನೇಕ ಸಂಗತಿಗಳಿವೆ. ಇವುಗಳನ್ನು ಗಮನಿಸಿ ಅವುಗಳನ್ನು ಸರಿಪಡಿಸಿಕೊಳ್ಳದಿದ್ದರೆ ನಾವು ಕಾಣಬೇಕಾದ ಭಗವಂತನ ಬೆಳಕಲು ಕಾಣುವುದಾದರೂ ಹೇಗೆ? ಅದು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ. ಹೀಗೆ ಹೇಳುವ ಮೂಲಕ ಹೊಡೆಹುಲ್ಲ ಬಂಕಣ್ಣನವರು ಉತ್ತಮ ಗುಣ ನಮ್ಮ ಬಹಿರಂಗದಲ್ಲಿ ಇರಬಹುದು, ಆದರೆ ಅದು ಅಂತರಂಗದಲ್ಲಿ ಬೆಳಕಾಗಿ ತೋರಿ ಬಹಿರಂಗವನ್ನು ಕಾಂತಿಯುತಗೊಳಿಸಬೇಕು ಎನ್ನುತ್ತಾರೆ. ಎಂತಹ ಮಾತು! ಮತ್ತೊಮ್ಮೆ ಅಂತರಂಗದಲ್ಲಿ ಬೆಳಕಾಗಿ ತೋರಿ ಬಹಿರಂಗವನ್ನು ಕಾಂತಿಯುತಗೊಳಿಸಬೇಕು, ಎಂತಹ ಮಾತು! ಪ್ರಸ್ತುತ ಸಮಾಜದಲ್ಲಿ ಸಾಧನೆಯ ಹಾದಿಯಲ್ಲಿ ಸಾಗುತ್ತಾ ತನು ಮನ ಭಾವಗಳನ್ನು ಬಹಿರಂಗಿಕವಾಗಿ ನಿಗ್ರಹಿಸಿ ಆ ನಿಗ್ರಹದಲ್ಲಿ ತನ್ನ ಎಲ್ಲ ಶ್ರಮವನ್ನು ಹಾಕಿದ್ದರೂ ಕೂಡ ಆಂತರಂಗಿಕವಾಗಿ ತನ್ನ ಸೋಲನ್ನು ಕಾಣುತ್ತಾ ಇರುತ್ತಾನೆ. ಆತ್ಮವಂಚನೆ ಮಾಡುತ್ತಾ ಅತೃಪ್ತಿಯಲ್ಲಿ ಮುಳುಗಿ ಮೇಲೇಳದೆ ಮಾನಸಿಕ ನೋವಿನ ತೆರೆಯಲ್ಲಿ ಮರೆಯಾಗಿರುವವರನ್ನು ನಾವು ಅನೇಕರನ್ನು ಕಾಣಬಹುದು. ಹಾಗಾಗಿ ಇದರಿಂದ ಹೊರಗೆ ಬಂದು ಬೆಳಕಾಗಿ ಶುದ್ಧ ಸಾಧಕರಾಗಿ ಎಂದು ಬಂಕಣ್ಣನವರು ಅತ್ಯಂತ ಕಳಕಳಿಯಿಂದ ವಚನದ ಮೂಲಕ ತಿಳಿಸಿಕೊಟ್ಟಿದ್ದಾರೆ. ಮತ್ತೊಂದು ವಚನದ ವಿಚಾರದ ಕಡೆಗೆ ಹೋಗೋಣ. ವಚನ ಹೀಗಿದೆ: ಲಿಂಗವಂತರು ಲಿಂಗಾಚಾರಿಗಳ ಅಂಗಣಕ್ಕೆ ಲಿಂಗಾರ್ಪಿತ ಭಿಕ್ಷಕ್ಕೆ ಹೋದಲ್ಲಿ ಲಿಂಗಾರ್ಪಿತವ ಮಾಡುವಲ್ಲಿ ಸಂದೇಹವಿಲ್ಲದೆ ಕಾಣುವುದನ್ನು ಎಚ್ಚರಿಸದೆ ಕಂಡುದ ನುಡಿಯದೆ ಕಂಡುದುದನ್ನು ಕಾಣುವುದನ್ನು ಒಂದೇ ಸಮವೆಂದು ತಿಳಿಯಬಲ್ಲಡೆ ಕುಂಬೇಶ್ವರ ಲಿಂಗವೆಂಬನು ಕುಂಬೇಶ್ವರ ಲಿಂಗವೆಂಬನು. ವಚನ ಬಹಳ ಚೆನ್ನಾಗಿದೆ. ಮತ್ತೊಮ್ಮೆ ಹೇಳುತ್ತೇನೆ: ಲಿಂಗವಂತರು ಲಿಂಗ ಆಚಾರಿಗಳ ಅಂಗಣಕ್ಕೆ ಲಿಂಗಾರ್ಪಿತ ಭಿಕ್ಷಕ್ಕೆ ಹೋದಲ್ಲಿ ಲಿಂಗಾರ್ಪಿತವ ಮಾಡುವಲ್ಲಿ ಸಂದೇಹವಿಲ್ಲದೆ ಕಾಣುವುದನ್ನು ಎಚ್ಚರಿಸದೆ
ಕಂಡುದ ನುಡಿಯದೆ ಕಂಡುದನ್ನು ಕಾಣುವುದನ್ನು ಒಂದೇ ಸಮವೆಂದು ತಿಳಿಯಬಲ್ಲೆಡೆ ಅವನನ್ನು ಕುಂಬೇಶ್ವರ ಲಿಂಗವೆಂಬೆನು. ಈ ವಚನದ ಮೂಲಕ ಹೊಡೆಹುಲ್ಲ ಬಂಕಣ್ಣನವರು ಲಿಂಗಾಚಾರಿಗಳೆಂದ ಮೇಲೆ ಅವರಲ್ಲಿ ಮತ ಭೇದ ಭಾವ ತೋರುವ ಮನಸ್ಥಿತಿಯಿಂದ ಹೊರಗೆ ಬರಬೇಕು ಎನ್ನುವ ವಿಷಯವನ್ನು ಬಹಳ ಚೆನ್ನಾಗಿ ಸೂಚ್ಯವಾಗಿ ನೇರವಾಗಿ ತಿಳಿಸಿದ್ದಾರೆ. ಲಿಂಗವನ್ನು ಧರಿಸಿ ಭಕ್ತಿ ಭಾವದಿಂದ ಪೂಜಿಸುವವರ ಮನೆಗೆ ಹೋಗಿ ಭಿಕ್ಷೆಯ ಕೇಳುವಲ್ಲಿ, ಅವರ ಮನೆಗೆ ಪ್ರಸಾದವ ಕೊಂಬಲ್ಲಿ ಸಂದೇಹ ಪಡುವುದಾದರೂ ಅದು ಏಕೆ? ಅದು ಬಂಕಯ್ಯಣ್ಣವರ ಪ್ರಶ್ನೆ. ಅವರು ವಚನದಲ್ಲಿ ಹೇಳುತ್ತಾರೆ, ಕಾಣುವುದ ಎಚ್ಚರಿಸದೆ ಕಂಡುದ ನುಡಿಯದೆ ಕಂಡುವುದನ್ನು ಕಾಣುವುದನ್ನು ಒಂದೇ ಸಮವೆಂದು ತಿಳಿಯಬೇಕು ಎಂದು ಹೇಳುವ ಮೂಲಕ ಲಿಂಗಾಚಾರದೆಡೆಗೆ ಸಾಗುವಾಗ ಮನ ಸಾಧಕತ್ವದಲ್ಲಿ ನೆಲೆ ನಿಲ್ಲದೆ ಲಿಂಗಾಚಾರದಲ್ಲಿ ದೋಷವಾಗಿರಬಹುದು. ಪ್ರಕೃತಿದತ್ತವಾದಂತಹ ದೇಹ ಮನ ಭಾವಗಳೊಂದಿಗೆ ಒಂದಾಗಲು ಕಷ್ಟವಾಗಿರಬಹುದು. ಕಾಮನೆಗಳು ಬಂದು ಕಾಡಿರಬಹುದು. ಆದರೆ ಲಿಂಗಾಚಾರಿಯಾಗಬೇಕೆಂಬ ಹಂಬಲ ತುಡಿತ ಮನದೊಳಗಿದ್ದಲ್ಲಿ ಅವುಗಳನ್ನು ದೋಷಗಳನ್ನು ನೋಡಿಯೂ ನೋಡದೆ ಸಂದೇಹಿಸದೆ ಅವನನ್ನು ಅದರಲ್ಲಿ ಮುಂದೆ ಸಾಗಿ ಸಾಧಕನಾಗಲು ಅವಕಾಶ ಮಾಡಿಕೊಡಬೇಕು ಎನ್ನುತ್ತಾರೆ ಬಂಕಣ್ಣನವರು. ತುಂಬ ಅದ್ಭುತವಾದಂತಹ ನುಡಿಗಳು. ಹುಲ್ಲು ಮಾರುವ ಕಾಯಕಿಯಾಗಿದ್ದರೂ ಕೂಡ ಬಂಕಣ್ಣನವರ ಚಿಂತನೆ ಅಗಾಧವಾಗಿದೆ, ಸುಂದರವಾಗಿದೆ. ಏಕೆಂದರೆ ಎಲ್ಲರೂ ಒಂದೇ ಸಲ ಸಾಧಕತನದ ಮೇಲೆ ಕೂರಲು ಸಾಧ್ಯವಿಲ್ಲ. ಏಕೆಂದರೆ ಪ್ರಕೃತಿದತ್ತವಾಗಿ ಬಂದಂತಹ ದೈಹಿಕತೆಯನ್ನು ದೈಹಿಕ ಗುಣಗಳನ್ನು ಒಂದೇ ಸಲ ಗೆಲ್ಲಲು ಸಾಧ್ಯವಿಲ್ಲ. ಅದನ್ನೇ ಚನ್ನಬಸವಣ್ಣನವರು ತಮ್ಮ ವಚನದಲ್ಲಿ ಅದನ್ನು ಹೇಳುತ್ತಾರೆ. ಅವರು ಹೇಳುತ್ತಾರೆ, ಜಗತ್ತಿನಲ್ಲಿ ಹುಟ್ಟಿದವರೆಲ್ಲ ಗಟ್ಟಿಗೊಂಡರೆ ಸ್ವರ್ಗ ಮರ್ತೆ ಪಾತಾಳಕ್ಕೆ ಟಾವೆನ್ನೆಲ್ಲಿಯದು ಅಂತ ಕೇಳಿಬಿಡ್ತಾರೆ. ಅದೇ ರೀತಿ ಬಂಕಣ್ಣನವರ ವಿಚಾರವೂ ಕೂಡ ಹಾಗೆಯೇ. ಆದರೆ ಅವರು ಹೇಳುತ್ತಾರೆ, ಅವಕಾಶವಿದ್ದಲ್ಲಿ ಗೆಲ್ಲುವ ಛಲದಿದ್ದಲ್ಲಿ ಗೆಲ್ಲಲೇಬಹುದು. ಅದಕ್ಕೆ ಬಂಕಣ್ಣನವರು ಹೇಳಿರುವುದು, ಕಂಡುದನ್ನು ಕಾಣುವುದನ್ನು ಒಂದೇ ಸಮಯವೆಂದು ತಿಳಿಯಬಲ್ಲಂತಹ ವ್ಯಕ್ತಿ ಯಾರಾಗಿರುತ್ತಾರೋ ಅವನನ್ನು ಕುಂಬೇಶ್ವರ ಲಿಂಗವೆಂಬೆ ಎಂದು ಹೇಳಿಬಿಡುತ್ತಾರೆ. ಹೀಗೆ ಹೇಳುವ ಮೂಲಕ ಆತನಲ್ಲಿ ಭಗವಂತನನ್ನು ಕಾಣಬಹುದು ಎಂದು ಬಿಡುತ್ತಾರೆ. ಹೌದು, ಯಾರು ಸಮಾಜದೊಳಗೆ ಕೇವಲ ದೋಷಗಳನ್ನೇ ಕಾಣುತ್ತಿದ್ದರೆ ಅವರು ಉತ್ತಮ ಸಮಾಜ ಸುಧಾರಕರಾಗಲು ಸಾಧ್ಯವೇ ಇಲ್ಲ. ಯಾರಲ್ಲಿ ಸಮಾಜದ ದೋಷಗಳನ್ನು ಕಂಡು ಅದನ್ನು ಸರಿಪಡಿಸಿಕೊಂಡು ಮುಂದೆ ಸಾಗಿ ಎಂದು ಸ್ಫೂರ್ತಿ ನೀಡುತ್ತಾರೋ ಅವ ಉತ್ತಮ ಸಮಾಜ ಸುಧಾರಕನಾಗಬಲ್ಲ. ಎಂತಹ ಮಾತು ಇದು! ಸತ್ಯದ ಮಾತು. ಪ್ರತಿಯೊಂದರಲ್ಲೂ ದೋಷವನ್ನು ಕಾಣುತ್ತಾ ಹೋದರೆ ದೋಷಿಗಳ ಸಂಖ್ಯೆ ಹೆಚ್ಚಾಗಿ ಬಿಡುತ್ತದೆ. ದೋಷವಿದ್ದರೂ ಕೂಡ ಆ ದೋಷವನ್ನು ಮರೆತು ನೀನು ಉತ್ತಮತ್ವದ ಕಡೆಗೆ ಹೋಗಬಹುದು ಎಂದು ಸ್ಫೂರ್ತಿ ತುಂಬಬೇಕು ಎನ್ನುವುದು ವಚನದ ಅಭಿಲಾಷೆಯಾಗಿದೆ. ಮತ್ತೊಂದು ವಚನದ ವಿಚಾರವನ್ನು ಗಮನಿಸೋಣ. ವಚನ ಹೀಗಿದೆ: ಕಾಯ ಪ್ರಸಾದವಾದಲ್ಲಿ ಗುರು ಪ್ರಸಾದವನ್ನಲ್ಲ, ಭಾವ ಪ್ರಸಾದವಾದಲ್ಲಿ ಲಿಂಗ ಪ್ರಸಾದವನ್ನಲ್ಲ, ಜ್ಞಾನ ಪ್ರಸಾದವಾದಲ್ಲಿ ಜಂಗಮ ಪ್ರಸಾದವನ್ನಲ್ಲ. ಇಂತಿ ತ್ರಿವಿಧ ಪ್ರಸಾದವ ಬಲ್ಲವ ಮಹಾಪ್ರಸಾದವ ಕೊಂಬನೋಡ. ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನೇತಿ ಪ್ರಸಾದವ ಚತುರ್ಭಾಗದಲ್ಲಿ ಗುರುವಿಂಗೆ ತನುವಳಿದು, ಲಿಂಗಕ್ಕೆ ಮನವಳಿದು, ಜಂಗಮಕ್ಕೆ ತ್ರಿವಿಧ ಮಲವನ್ನಳಿದು, ಅರುಹಿಂಗೆ ಕುರುಹಳಿದು, ಸ್ವಯವೇ ತಾನಾದ ಇಂದೆರಡಗೆಟ್ಟ ಐಕ್ಯ ಪ್ರಸಾದಿಗೆ ಕುಂಬೇಶ್ವರ ಲಿಂಗದಲ್ಲಿ ಜಗನ್ನಾಥ ಸಾಕ್ಷಿಯಾಗಿ ನಮೋ ನಮೋ ಎನ್ನುತ್ತಿದ್ದೆನು ನೋಡ. ಹೊಡೆಹುಲ್ಲ ಬಂಕಣ್ಣನವರು ತಮ್ಮ ಅನೇಕ ವಚನಗಳಲ್ಲಿ ಪ್ರಸಾದದ ಮಹಿಮೆಯ ಬಗ್ಗೆ ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಈ ವಚನದಲ್ಲಿ ಅನೇಕ ವಿಧದ ಪ್ರಸಾದದ ಬಗ್ಗೆ ತಿಳಿಸಿದ್ದಾರೆ. ಪ್ರಸಾದ ಎಂದರೆ ಏನನ್ನೇ ಆದರೂ ಸದ್ಭಕ್ತಿ ಭಾವದಿಂದ ಸ್ವೀಕರಿಸುವುದು ಎಂದರ್ಥ.
ಅದು ಆಹಾರವಾಗಿರಬಹುದು, ಜ್ಞಾನವಾಗಿರಬಹುದು, ಕೆಲಸವಾಗಿರಬಹುದು, ಕರ್ತವ್ಯವಾಗಿರಬಹುದು, ವಸ್ತುಗಳಾಗಿರಬಹುದು, ಏನೇ ಆಗಿರಬಹುದು. ಅದನ್ನು ಸ್ವೀಕರಿಸುವಂತಹ ಮನ ಸದ್ಭಾವದಿಂದ ಕೂಡಿರಬೇಕು. ಆಗ ಸ್ವೀಕರಿಸುವುದನ್ನು ಉಪಯೋಗಿಸುವಾಗ, ಬಳಸುವಾಗ, ಮಾಡುವಾಗ, ಅರಿಯುವಾಗ ಅದರ ಬಗ್ಗೆ ಗೌರವತ್ವ ಮನದಲ್ಲಿ ಮೂಡಿಬರುತ್ತದೆ. ಅದನ್ನು ತಿರಸ್ಕಾರ ಭಾವದಿಂದ ಕಾಣಬಾರದೆಂಬ ಮನಸ್ಥಿತಿ ಮನದಲ್ಲಿ ಇರುತ್ತದೆ ಎನ್ನುತ್ತಾರೆ. ಅದು ಪ್ರಸಾದ. ಇದನ್ನೇ ಇಲ್ಲಿ ಬಂಕಣ್ಣನವರು ತಮ್ಮ ವಚನದಲ್ಲಿ ಪ್ರಸಾದದ ಮೌಲ್ಯವನ್ನು ತಿಳಿಸುತ್ತಾ ಸಾಗುತ್ತಾರೆ. ಅವರು ಹೇಳುತ್ತಾರೆ, ಈ ದೇಹ ಭಗವಂತ ನೀಡಿದ್ದು. ಇದನ್ನು ಪ್ರಸಾದ ರೂಪದಲ್ಲಿ ಕಂಡದ್ದೇ ಆದಲ್ಲಿ ಗುರು ನೀಡುವಂತಹ ಜ್ಞಾನ ಪ್ರಸಾದ, ಮುಕ್ತಿಯ ಪ್ರಸಾದ, ಅದು ಪ್ರಸಾದವಾಗದೆ ಅನುಭವವಾಗುತ್ತದೆ ಎನ್ನುತ್ತಾರೆ. ಭಕ್ತನಲ್ಲಿನ ಭಾವನೆಗಳು ಪ್ರಸಾದ ರೂಪವಾದಲ್ಲಿ ಅವನ ಭಾವನೆಗಳು ಅತ್ಯಂತ ಶ್ರೇಷ್ಠವಾಗಿರುತ್ತದೆ. ಅದು ಲಿಂಗದ ಗುಣಗಳಿಗೆ, ಅಂದರೆ ಭಗವಂತನ ಗುಣಗಳಿಗೆ ಸಮವಾದದ್ದು ಎಂದು ಬಿಡುತ್ತಾರೆ. ಹಾಗಾಗಿ ಲಿಂಗದಿಂದ ಪ್ರಸಾದವನ್ನು, ಅಂದರೆ ಗುಣಗಳನ್ನು ಸ್ವೀಕರಿಸುವ ಅವಶ್ಯಕತೆ ಆ ಭಕ್ತನಿಗಿರುವುದಿಲ್ಲ ಎನ್ನುತ್ತಾರೆ. ಏಕೆಂದರೆ ಈಗಾಗಲೇ ಅವನಲ್ಲಿ ಭಗವಂತನ ಗುಣಗಳು ಮೇಳೈಸಿರುತ್ತದೆ ಎನ್ನುತ್ತಾರೆ. ಇನ್ನು ಮುಂದೆ ಹೇಳುತ್ತಾರೆ, ಭಕ್ತನ ಜ್ಞಾನ ಸುಜ್ಞಾನವಾದಲ್ಲಿ, ಜ್ಞಾನ ಅಮೃತತ್ವವಾದಲ್ಲಿ, ಜ್ಞಾನ ಬೆಳಕಿನ ಕಿರಣವಾದಲ್ಲಿ ಆಗ ಜಂಗಮ ನೀಡುವಂತಹ ಅರಿವಿನ ಹೊಂಬೆಳಕಿನ ಪ್ರಸಾದ ಅದು ಪ್ರಸಾದವಾಗದು ಎನ್ನುತ್ತಾರೆ. ಎಂತಹ ವಿಚಾರಧಾರೆ ಬಂಕಣ್ಣನವರದು. ಹೀಗೆ ಕಾಯಪ್ರಸಾದಿ, ಭಾವಪ್ರಸಾದಿ, ಜ್ಞಾನ ಪ್ರಸಾದಿಯಾದಲ್ಲಿ ಮಹಾಪ್ರಸಾದವ ಪಡೆಯಬೇಕಾಗಿಲ್ಲ. ಏಕೆಂದರೆ ಈಗಾಗಲೇ ಕಾಯ, ಭಾವ, ಜ್ಞಾನ ಪ್ರಸಾದಗೊಂಡಿದೆ. ಅವರು ಮುಂದೆ ಹೇಳುತ್ತಾರೆ, ಶುದ್ಧ ಪ್ರಸಾದ, ಸಿದ್ಧ ಪ್ರಸಾದ, ಪ್ರಸಿದ್ಧ ಪ್ರಸಾದ, ಪ್ರಸನ್ನೇತಿ ಪ್ರಸಾದ. ಹೀಗೆ ಯಾವುದೇ ಪ್ರಸಾದವನ್ನು ಸ್ವೀಕರಿಸಿದ್ದರೂ ನಾವು ಗುರುವಿಂಗೆ ತನು, ಲಿಂಗಕ್ಕೆ ಮನ, ಜಂಗಮಕ್ಕೆ ಭಾವವನ್ನು ಅರ್ಪಿಸದಿದ್ದಲ್ಲಿ, ಅವರು ಹೇಳುತ್ತಾರೆ, ತ್ರಿವಿಧ ಮಲ ಒಳಿದು, ಅಂದರೆ ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲಗಳನ್ನು ಅಳಿದು ಶುದ್ಧ ಭಾವವನ್ನು ಜಂಗಮಕ್ಕೆ ಅರ್ಪಿಸಬೇಕು ಎನ್ನುತ್ತಾರೆ. ಮುಂದೆ ಹೇಳುತ್ತಾರೆ, ಅರಿವು ಅಂದರೆ ಸುಜ್ಞಾನವನ್ನು ತಿಳಿಯಲು ದೇಹದ ಮೂಲ ಗುಣಗಳನ್ನು ನಾಶ ಮಾಡಿಕೊಳ್ಳಬೇಕು. ಹೀಗೆ ಯಾರು ತನು, ಮನ, ಭಾವ ಗುಣಗಳನ್ನು ಭಗವಂತನಿಗೆ ಅರ್ಪಿಸಿ ತನ್ನನ್ನು ತಾನು ಭಗವಂತನ ಪ್ರಕಾಶತ್ವದೆಡೆಗೆ ಕೊಂಡೊಯ್ಯುತ್ತಾನೋ ಅವನೇ ಐಕ್ಯ ಪ್ರಸಾದಿ ಎನ್ನುತ್ತಾರೆ. ಎಂತಹ ಪ್ರಸಾದ ತತ್ವ! ಅಂತಹ ಐಕ್ಯ ಪ್ರಸಾದಿಗೆ ನಾನು ಸದಾ ನಮಿಸುತ್ತೇನೆ ಎನ್ನುತ್ತಾರೆ ಬಂಕಣ್ಣನವರು. ಹೀಗೆ ಬಂಕಣ್ಣನವರು ಭಗವಂತ ಈ ಜಗತ್ತಿನಲ್ಲಿರುವ ಜೀವ ಜಂತುಗಳನ್ನು, ಪ್ರಕೃತಿಯ ವಾರಾಶಿಯನ್ನು ಪ್ರಸಾದ ರೂಪದಲ್ಲಿ ನೀಡಿದ್ದಾನೆ. ಅವುಗಳನ್ನು ನಾವು ಅಂತೆಯೇ ಕಾಣಬೇಕು, ಪ್ರಸಾದ ರೂಪದಲ್ಲಿ ಕಾಣಬೇಕು ಎನ್ನುತ್ತಾರೆ. ಎಂತಹ ವಿಚಾರವಿದೆ! ಶರಣರದು ಅದೆಂತಹ ಮೇರು ಜ್ಞಾನ! ಮುಂದಿನ ವಚನವನ್ನು ಗಮನಿಸೋಣ. ವಚನ ಹೀಗಿದೆ, ಭಯ ಭಕ್ತಿಯಿಂದ ಸಂಘನ ಬಸವಣ್ಣನ ಶ್ರೀಪಾದವ ಕಂಡೆನು, ಅನುಮಿಷ ದೃಷ್ಟಿಯಿಂದ ಚನ್ನಬಸವಣ್ಣನ ಶ್ರೀಪಾದವ ಕಂಡೆನು, ಸುಜ್ಞಾನದ ಬೆಳಗಿನಿಂದ ಪ್ರಭುದೇವರ ಶ್ರೀಪಾದವ ಕಂಡೆನು. ಇಂತಿ ಮೂವರ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೆನು. ಕುಂಬೇಶ್ವರ ಲಿಂಗದಲ್ಲಿ ಜಗನ್ನಾಥನ ಸಾಕ್ಷಿಯಾಗಿ ಶರಣ ಹೊಡೆಹುಲ್ಲ ಬಂಕಣ್ಣನವರು ಶರಣರನ್ನು ಬಹಳ ಚೆನ್ನಾಗಿ ಸ್ಮರಿಸುತ್ತಾರೆ. ಅವರು ಹೇಳುತ್ತಾರೆ, ಭಕ್ತಿ ಭಂಡಾರಿ ಬಸವಣ್ಣನವರ ಶ್ರೀಪಾದವನ್ನು ಅತ್ಯಂತ ಭಕ್ತಿಯಿಂದ ಕಂಡೆ ಎನ್ನುತ್ತಾರೆ. ಅಂದರೆ ಬಸವಣ್ಣನವರಲ್ಲಿ ಭಕ್ತಿಯ ಬೆಳಕನ್ನು ನಾನು ಕಂಡೆ ಎನ್ನುತ್ತಾರೆ. ಅಂತೆಯೇ ಚನ್ನಬಸವಣ್ಣನವರ ಶ್ರೀಪಾದವನ್ನು ಅನುಮಿಷ ದೃಷ್ಟಿಯಿಂದ ಕಂಡೆ ಎನ್ನುತ್ತಾರೆ. ಅಂದರೆ ನೋಡುವ ಕಣ್ಣುಗಳನ್ನು ಮಿಟಿಕಿಸದೆ ಸದಾ ಗಮನಿಸುತ್ತಾ, ಅಂದರೆ ಸುಜ್ಞಾನವನ್ನು ಪಡೆಯಬೇಕಾದರೆ ಹಗಲು ಹಿರುಳೆನ್ನದೆ ಯಾವ ಭಾವವೂ ಇಲ್ಲದೆ
ಸದಾ ಸ್ವೀಕರಿಸಬೇಕು ಆ ಮನವಿರಬೇಕು. ಅದನ್ನೇ ಇವರು ಅನುಮಿಷ ದೃಷ್ಟಿ ಎನ್ನುತ್ತಾರೆ. ಹೀಗೆ ಜ್ಞಾನಿ ಚನ್ನಬಸವಣ್ಣನವರಿಂದ ಜ್ಞಾನದ ಬೆಳಕನ್ನು ನಾನು ಕಂಡೆ ಎನ್ನುತ್ತಾರೆ. ಇನ್ನು ಅಲ್ಲಮ ಪ್ರಭುದೇವರಿಂದ ವೈರಾಗ್ಯದ ಅರಿವಿನ ಹೊಂಬೆಳಕನ್ನು ಕಂಡೆ ಎನ್ನುತ್ತಾರೆ. ಹೀಗೆ ಭಕ್ತಿ, ಜ್ಞಾನ, ವೈರಾಗ್ಯವನ್ನು ಬಸವಣ್ಣನವರು, ಚನ್ನಬಸವಣ್ಣನವರು ಅಲ್ಲಮರಿಂದ ಪಡೆದು ಭಗವಂತನ ಸನ್ನಿಧಾನಕ್ಕೆ ನಾನು ಹರ್ಯನಾದೆ ಎನ್ನುತ್ತಾರೆ ಬಂಕಣ್ಣನವರು. ಹೇಗಿದೆ ಬಂಕಣ್ಣನವರ ಶರಣುಭಾವ? ಇಂತಹ ಶರಣುಭಾವ ನಮ್ಮಲ್ಲಿ ಮೂಡಿಬರಬೇಕು. ಆಗ ನಮ್ಮೊಳಗಿನ ಜ್ಞಾನತ್ವ ನಿರ್ಮಲತ್ವಗೊಳ್ಳುತ್ತದೆ. ಇಲ್ಲಂದರೆ ಜ್ಞಾನದಲ್ಲಿ ಅಹಂಕಾರ ಅಡಕಗೊಳ್ಳುತ್ತದೆ. ಹೌದು, ಇಂತಹ ವಿಚಾರಗಳನ್ನು ನಾವು ತಿಳಿಯಬೇಕು. ತಿಳಿದು ನಮ್ಮ ಜ್ಞಾನವನ್ನು ಪ್ರಕಾಶ ಮಾಡಿಕೊಳ್ಳಬೇಕು. ಆಗ ಮಾತ್ರ ಶರಣರನ್ನು ತಿಳಿದಿದ್ದಕ್ಕಾಗಿ, ಶರಣರ ನಾಡಿನಲ್ಲಿ ನಾವು ಹುಟ್ಟಿದ್ದಕ್ಕಾಗಿ ಸಾರ್ಥಕವಾಗುತ್ತದೆ ಎನ್ನುವಂತಹ ವಿಚಾರವನ್ನು ತಿಳಿಸುತ್ತಾ ಇವತ್ತಿನ ನುಡಿಯ ಸಂಚಿಕೆಯನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಸರ್ವರಿಗೂ ಕೂಡ ಧನ್ಯವಾದಗಳು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ. ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ. ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ. ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ. ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು. ತಪ್ಪದೆ ಕೇಳಿ. ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ. ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.